ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗಿದೆ. ಇದೇ ವಿಚಾರ ಪಾದಯಾತ್ರೆಯ ಪಾಲಿಟಿಕ್ಸ್ಗೂ ಕೂಡ ದಾರಿ ಮಾಡಿಕೊಟ್ಟಿದೆ. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ಮೇಲಿನ ಆರೋಪಗಳನ್ನು ನಿರಾಧಾರ ಅಂತೇಳಿ ಅಲ್ಲಗೆಳೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಅದರ ಜೊತೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮೂಡಾ ಸೈಟ್ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಸಿಎಂ ಮನಬಿಚ್ಚಿ ಮಾತನಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಕ್ಷಣವೇ ಬೇಕಾದರೆ ತಮಗೆ ಕೊಟ್ಟಿರುವ ನಿವೇಶನವನ್ನು ವಾಪಸ್ ಪಡೀಲಿ, ನಾನು ನ್ಯಾಯಾಲಯದ ಮೂಲಕ ನನಗೆ ಬರಬೇಕಿರುವ ಪರಿಹಾರವನ್ನು ಪಡಿತೇನೆ ಅಂಥೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿವೇಶನಗಳ ವಿಚಾರದಲ್ಲಿ ಉಂಟಾಗಿರುವ ವಿವಾದದಿಂದ ತಮ್ಮ ಶ್ರೀಮತಿಗೂ ಕೂಡ ಬೇಸರವಾಗಿದೆ. ಹೀಗಾಗಿ ಈ ವಿಚಾರದಲ್ಲಿ ನೀವೇನೇ ತೀರ್ಮಾನ ಕೈಗೊಂಡ್ರು ನನ್ನ ಬೆಂಬಲ ಇದೆ ಅಂತೇಳಿ ಶ್ರೀಮತಿ ಕೂಡ ಹೇಳಿದ್ದಾರೆ. ಇಡೀ ಕುಟುಂಬ ನನ್ನ ನಿರ್ಧಾರಕ್ಕೆ ಬದ್ಧವಾಗಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ. ಸಿದ್ದರಾಮಯ್ಯನವರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ಡೆಫಿನೆಟ್ ಆಗಿಲ್ಲ. ಇಲ್ಲ. ಹಾಗಿದ್ದಾಗ ಇದು ಯಾಕೆ ಬೇಕಿತ್ತು ನಿಮಗೆ? ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹ್ಯಾವ್ ಗಿವನ್ 14 ಸೈಟ್ಸ್ ಅಮೌಂಟಿಂಗ್ ಟು 38,284 ಕರೆಕ್ಟ್ ಸ್ಕ್ವೇರ್ ಫುಟ್ ಕರೆಕ್ಟ್ ಕೊಟ್ಟಿದ್ದಾರೆ. ಮತ್ತೆ ನಾವು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಅವ್ರ ಧೈರ್ಯ ಇದ್ರೆ ತಗೋಬೇಕಪ್ಪ, ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೊಳ್ಳಿ. Does she feel sad? She is feeling because sad. now we have not heard her comment. ಯಾವತ್ತು ಕೊಟ್ಟು she is feeling bad on this issue. ಅವ್ರದ್ದೇನು ಅಡ್ವೈಸು ಮಾನ್ಯ ಮುಖ್ಯಮಂತ್ರಿಗಳಿಗೆ? ನೀವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಿಮ್ಮ ಜೊತೆ ಇರ್ತೀನಿ. ವಾಟ್ ಎವರ್ ಡಿಸಿಷನ್ ಐ ಟೇಕ್, she will be with me. My family will be with me.